ಹತ್ತಿ ಹಂಗೆ ಮೆತ್ತಗ ಹಾಗೆ ಹೂವಿನಷ್ಟೇ ಮೃದು ಅವರಿ ರುಮಾಲಿ ರೊಟ್ಟಿ ಹೆಂಗೆ ಮಾಡಿನಂತ ಕೇಳ್ತೀರೇನ್ರಿ? ಏನಿಲ್ರಿ, ಭಾಳ ಸರಳ ಅದ ರೀ. ನಾರ್ಮಲ್ ಚಪಾತಿ ಮಾಡೋದಕ್ಕಿಂತನೂ ಸರಳ ಅದ ರೀ. ಹಂಗಾದ್ರೆ ನಡೀರಿ ಮತ್ತು ತಡ ಯಾಕಂತ ಈ ರುಮಾಲಿ ರೊಟ್ಟಿ ನಾ ಹೆಂಗೆ ಮಾಡಿನಂತ ತೋರಿಸ್ತೀನಂತ್ರಿ. ಈ ರುಮಾಲಿ ರೊಟ್ಟಿ ಮಾಡ್ಲಿಕ್ಕೆ ನಾ ಇಲ್ಲಿ 2 ಬಟ್ಟಲು ಮೈದಾ ಹಿಟ್ಟು ತೊಗೊಂಡೇನ್ರಿ. ಬೇಕಾದ್ರೆ ನೀವು 1 ಬಟ್ಟಲು ಗೋಧಿ ಹಿಟ್ಟು 1 ಬಟ್ಟಲು ಮೈದಾ ಹಿಟ್ಟನ್ನು ತೊಗೋಬೋದು. ಇಲ್ಲಾಂದ್ರೆ ನೀವು ಪೂರ್ತಿ ಗೋಧಿ ಹಿಟ್ಟನಾಗ ಮಾಡ್ಕೊಂಡ್ರೂ ನಡೀತದ್ರಿ. ಇದ್ರಾಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಲತ್ತೀನಿ ರೀ. ಮತ್ತು ಇಲ್ಲಿ ಒಂದು 2 ಚಮಚ ಎಣ್ಣೆ ಹಾಕಬೇಕಾಗ್ತದ್ರಿ. ಇಲ್ಲ ನೀವು ತುಪ್ಪ ಹಾಕ್ತೀನಂದ್ರೆ ತುಪ್ಪನೂ ಹಾಕ್ಬೋದ್ರಿ. ಹಾಗೆ ಬೇಕನ್ಸರ ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಮತ್ತಿಲ್ಲಿ 1 ಮೀಡಿಯಮ್ ಸೈಜ್ ಆಲೂಗಡ್ಡೆಗೆ ಕುದಿಸಿ ತುರಿದು ಸೇರಿಸ್ಲತ್ತೀನಿ ರೀ. ಪೂರ್ತಿ ಸಾಫ್ಟ್ ಇರಬೇಕ್ರಿ ಮತ್ತು ಆಲೂಗಡ್ಡೆ. ಈಗ ನೀವು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಹಿಂಗೆ ಕೈಲಿಂದೆ ಎಲ್ಲ ಒಂದು ಸರ್ತಿ ಕಲಿಸ್ಕೋಬೇಕಾಗ್ತದೆ. ಈಗ ನಾವು ನೀರಿಲ್ಲ ಹಾಲು ಹಾಕ್ಲಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ಆಲೂಗಡ್ಡೆ ಹಾಕಿರ್ತೇವಲ್ರಿ, ನಮಗೆ ನೀರು ಎಷ್ಟು ಹಾಕ್ಬೇಕಂತ ಗೊತ್ತಾಗಲ್ಲಿಲ್ಲಿ. ನೋಡ್ರಿ ಈ ಥರ ಆಗ್ಯದ. ಈಗ ನಮಗೆ ಅಂದಾಜು ಬಂದಿರ್ತದೆ ಎಷ್ಟು ಹಾಕ್ಬೇಕಂತ. ನಾ ಇಲ್ಲಿ ನೀರು ಯೂಸ್ ಮಾಡತ್ತಿಲ್ರಿ, ನಾ ಇಲ್ಲಿ ಹಾಲು ತೊಗೊಂಡೀನಿ ರೀ. ಅಂದ್ರೆ ಕಾಯ್ದು ಆರಿದ ಹಾಲು ತೊಗೊಂಡೀನಿ. ಸ್ವಲ್ಪ ಹಾಲು ಹಾಕೋತಾ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಹಿಟ್ಟು ಇಲ್ಲಿ ರೆಡಿ ಮಾಡ್ಕೋತೀನಂತ. ನೀರಿನಾಗೂ ನಾವು ಕಲಿಸ್ಕೋಬೋದು, ಆದರೆ ಹಾಲಿನಾಗ ಮಾಡಿದ್ದು ಭಾಳ ಸಾಫ್ಟ್ ಆಗ್ತಾವ್ರಿ. ನೋಡ್ರಿ ನಾ ಇಲ್ಲಿ 1 ಬಟ್ಟಲು ಹಾಲು ತೊಗೊಂಡಿದ್ರಿ. ಅದ್ರಾಗಿಂದು ಪೂರ್ತಿ ನಾನು ಇಲ್ಲಿ ಬಳಸಿಲ್ಲ, ನಿಮಗೆ ತೋರಿಸ್ತೀನಂತ ಎಷ್ಟು ಉಳ್ದಾವಂತ. ಹೆಚ್ಚು ಕಮ್ಮಿ ಇಲ್ಲಿ 3/4 ಬಟ್ಟಲು ಹಾಲು ಬಳಸೀನಿ ರೀ ನಾನು. ಈಗ ಮ್ಯಾಲೆ ಮುಚ್ಚಿ ಒಂದು 10-15 ನಿಮಿಷ ಬಿಟ್ಬಿಡ್ತೀನಂತ್ರಿ. ಜಾಸ್ತಿ ಬಿಟ್ಟರು ಏನಾಗಲ್ರಿ. ಇಲ್ಲಿ ಒಂದು 15 ನಿಮಿಷ ಆಗ್ಯದ್ರಿ. ನಮ್ಮ ಹಿಟ್ಟು ಚಲೋ ನೆಂದದ. ಈಗ ಇದ್ರ ಮೇಲೆ ಮತ್ತೆ 1 ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಹಿಂಗೆ ಒರೆಸ್ತೀನಂತ. ಒರೆಸಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ನಾದ್ಕೋತೀನಂತ್ರಿ. ಎಷ್ಟು ನಾದ್ಕೋತೇವೋ ಅಷ್ಟು ಸಾಫ್ಟಾಗಿ ನಮ್ಮದು ರುಮಾಲಿ ರೊಟ್ಟಿ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಈಗ ಇದ್ರಾಗಿಂದ ನಾ ಏನು ಮಾಡ್ತೀನಿ ರೀ, ಸಣ್ಣ ಉಳ್ಳಿಗಳು ಮಾಡ್ಕೋತೀನಂತ್ರಿ. ನೀವು ಸೈಜ್ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊರಿ, ನಡೀತದ. ನೋಡ್ರಿ ನಾ ಈ ಸೈಜಿಂದು ಉಳ್ಳಿಗಳೆಲ್ಲ ಮಾಡಿ ಒಂದೇ ಸಲ ಇಟ್ಬಿಡ್ತೀನಂತ್ರಿ. ಮಾಡ್ಲಿಕ್ಕೆ ನಮಗೆ ಈಸಿ ಆಗ್ತದ್ರಿ. ಈಗೇನಿಲ್ರಿ, ಲಾಟ್ಸದೆ 1 ಉಳ್ಳಿ ತೊಗೋತೀನಿ ರೀ. ಮತ್ತು ಇದಕ್ಕೆ ಹಚ್ಲಾಕ ಒಣ ಹಿಟ್ಟು ಬೇಕಾಗ್ತದೆ. ನಾ ಇಲ್ಲಿ ಮೈದಾ ಹಿಟ್ಟನಾಗ ಮಾಡತ್ತೀನಲ್ರಿ, ಹೀಗಾಗಿ ಒಣ ಮೈದಾ ಹಿಟ್ಟೆ ತೊಗೊಂಡಿನಿ. ಬೇಕಾದ್ರೆ ನೀವು ಗೋಧಿ ಹಿಟ್ಟನ್ನು ತೊಗೋಬೋದು. ಈಗ ಇದಕ್ಕೆ ಲಾಟಿಸ್ಕೊತಾ ಹೋಗ್ಬೇಕಾಗ್ತದ್ರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ತೆಳ್ಳಗೆ ಲಾಟಿಸ್ಕೊತಾ ಹೋಗ್ರಿ. ಈ ರುಮಾಲಿ ರೊಟ್ಟಿ ಎಷ್ಟು ತೆಳ್ಳಗಿದ್ದನೋ ಅಷ್ಟು ಸಾಫ್ಟಾಗೂ ಬರ್ತಾವ್ರಿ. ಮತ್ತು ಉಣ್ಬೇಕಾದ್ರೂ ಟೇಸ್ಟ್ನು ಭಾಳ ಚಲೋ ಬರ್ತಾವ್ರಿ. ಅದಕ್ಕೆ ನೋಡ್ರಿ, ಬರೀ ನಡುವೇ ಲಾಟ್ಸಲ್ದೇ ತುದಿಗಳಿಗೆ ಲಾಟಿಸ್ಕೊತಾ ಹೋದ್ರೆ ನಮ್ಮ ರೊಟ್ಟಿ ದೊಡ್ಡದನ್ನೂ ಆಗ್ತದ್ರಿ ಮತ್ತು ತೆಳ್ಳಗೂ ಆಗ್ತದ್ರಿ. ಆಲ್ಮೋಸ್ಟ್ ಇಲ್ಲಿ ನಮ್ಮದು ರೊಟ್ಟಿ ರೆಡಿ ಆಗ್ಯದ್ರಿ. ಲಾಡ್ಸೋದಾಗ್ಯದ. ಹಿಂಗೆ ಸಾವಕಾಶ ಕೈ ಮೇಲೆ ತೊಗೊಂಡು ಈಗ ಬಿಸಿ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ಫ್ಲೇಮ್ ನಾವು ಸಣ್ಣದು ಇಡಬಾರ್ದ್ರಿ, ಆದಷ್ಟು ದೊಡ್ಡದಿಟ್ಟೆ ಬೇಯಿಸ್ಬೇಕು. ಸಣ್ಣದಿಟ್ಟು ಬೇಯಿಸ್ತೇವಂತಂದ್ರೆ ಸ್ವಲ್ಪ ಬಿರುಸಾಗ್ತವೆ. ಹೀಗಾಗಿ ಪಟ ಅಂತ ಪಲ್ಟಾಸ್ಕೊತಾ ಎಣ್ಣೆನೋ ಇಲ್ಲ ತುಪ್ಪನೋ ಇದ್ರ ಮೇಲೆ ಹಚ್ಕೋತಾ 2 ಕಡೆ ಹಚ್ಬೇಕ್ರಿ. ನಾ ಇಲ್ಲಿ ತುಪ್ಪನೇ ಯೂಸ್ ಮಾಡತ್ತೀನಿ ರೀ. ಬೇಕಾದ್ರೆ ಎಣ್ಣೆನೂ ನೀವು ಹಚ್ಬೋದು. ಅದರ ರುಮಾಲಿ ರೊಟ್ಟಿಗೆ ತುಪ್ಪ ಹಚ್ಚೋದ್ರಿಂದ ಅದರದ್ದು ಸ್ವಾದ ಭಾಳ ಚಲೋ ಬರ್ತದ್ರಿ. ನೋಡ್ರಿ ಈ ಮಗ್ಗಲ್ನು ನಾನು ತುಪ್ಪ ಹಚ್ಲತ್ತೀನಿ. ಆಯ್ತು ರೀ, 2 ಕಡೆ ಚಲೋ ಬೇಯ್ದದ. ಇಲ್ಲಿ ನೋಡ್ರಿ ಪರ್ಫೆಕ್ಟಾಗಿ ಕಲರ್ನು ಬಂದದ್ರಿ. ನಮ್ಮದು ಮೆತ್ತಂದು ರುಮಾಲಿ ರೊಟ್ಟಿ ಇಲ್ಲಿ ರೆಡಿ ಆಗ್ಯದ್ರಿ. ಉಳಿದಿವ್ನು ಎಲ್ಲ ರೊಟ್ಟಿಗಳ್ನು ಹೀಗೆ ಮಾಡಿ ಇಟ್ಬಿಡ್ತೀನಂತ್ರಿ. ಭಾಳ ಸರಳಾಗಿ ಮಾಡ್ಬೋದು ಮತ್ತು ಭಾಳ ಫಟಾಫಟ್ ಅಂತ ಮಾಡ್ಬೋದ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೊರಿ. ಮತ್ತು ಸಿಗ್ತೀನಿ ರೀ.